ಹೆಲೋ ಆಲ್, ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊತೀನಿ. ಸೊ ಈ ವಿಡಿಯೋ ಮಾಡೋ ಉದ್ದೇಶ ಏನು ಅಂದರೆ, ನನ್ನ ಜೊತೆ ಇನ್ಸ್ಟಾಗ್ರಾಮ್ ಒಳಗೆ ಕನೆಕ್ಟ್ ಆಗಿರೋರಿಗೆ ಗೊತ್ತಿರ್ತೈತಿ. ಲಾಸ್ಟ್ ಮಂತ್ ನಾನು ಒಂದು ಸ್ಮಾಲ್ ಟ್ರಿಪ್ ಹೋಗಿದ್ದೆ. ಎಲ್ಲೆಲ್ಲಿ ಅಂದರೆ ಕಾಶಿ, ಅಯೋಧ್ಯೆ ಆ್ಯಂಡ್ ಪ್ರಯಾಗ್ರಾಜ್. ಸೊ ಸ್ವಲ್ಪ ಮಂದಿ ಕೇಳಾತಿದ್ರು ಎಷ್ಟೆಷ್ಟು ಖರ್ಚು ಬಂತು, ಆಮೇಲೆ ಹೆಂಗೆ ಹೋಗಿದ್ರಿ ಅಂತ ಹೇಳಿ. ಆ್ಯಕ್ಚುಲಿ ನಾನು ಅದು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ಬೇಕಂತ ಹೇಳಿನೇ ಬ್ಲಾಗ್ ಕಂಟಿನ್ಯೂ ಮಾಡಿದ್ದೆ. ಬಟ್ ಐ ಡೋಂಟ್ ನೋ ವಾಟ್ ಹ್ಯಾಪನ್ಡ್, ಐ ಲಾಸ್ಟ್ ದಟ್ ಫ್ಲೋ. ಓಕೆ, ಸೊ ಇನ್ ಬಿಟ್ವೀನ್ ನನಗೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ನೋ ಇಶ್ಯೂಸ್. ಆ್ಯಕ್ಚುಲಿ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ನಾನು ಈ ಫೇಸ್ ಕ್ಯಾಮ್ ಮಾಡಬೇಕಂತ ಹೇಳಿ ಡಿಸೈಡ್ ಮಾಡಿ ಎಲ್ಲನೂ ನೋಟ್ ಡೌನ್ ಮಾಡ್ಕೊಂಡಿನಿ. ನಮ್ಗೆ ಎಷ್ಟೆಷ್ಟು ಖರ್ಚು ಬಂತು, ಆಮೇಲೆ ಇಲ್ಲಿದಿಂದ ಬ್ಯಾಂಗ್ಳೂರಿಂದ ನಾವು ಹೆಂಗೆ ಹೋದ್ವಿ ಅಂತ ಆಲ್ ದ ಟ್ರಾನ್ಸ್ಪೋರ್ಟೇಷನ್ ಡೀಟೇಲ್ಸ್ ವಿತ್ ಹೋಟೆಲ್ ಡೀಟೇಲ್ಸ್ ಆ್ಯಂಡ್ ದರ್ಶನ್ ಟಿಕೆಟ್ ಪ್ರೈಸ್ ಆ್ಯಂಡ್ ಎಲ್ಲನೂ ಹೇಳ್ತೀನಿ. ಸೊ ನಾ ಈ ವಿಡಿಯೋ ಒಳಗೆ ಏನು ಹೇಳಕ್ಕೆ ಹೊಂಟಿನಿಲ್ಲ, ಇದು ಆಲ್ಮೋಸ್ಟ್ 3 ಪರ್ಸನ್ ಕಾಸ್ಟ್. ಓಕೆ, ಸೊ ನಾವು 3 ಮಂದಿ ಹೋಗಿದ್ವಿ, ನಾನು, ನಮ್ಮ ಪಪ್ಪ, ಮಮ್ಮಿ. ಸೊ ನಾ ಎಲ್ಲನೂ ಏನೇನು ಕಾಸ್ಟ್ ಹೇಳ್ತೀನಿ ಎಲ್ಲನೂ ಇನ್ಕ್ಲೂಡಿಂಗ್ 3 ಪರ್ಸನ್ಸ್ ಆಗಿರ್ತೈತಿ. ಓಕೆ, ಸೊ ಹೋಪ್ ಯು ಆಲ್ ವಿಲ್ ಲೈಕ್ ದಿಸ್ ವಿಡಿಯೋ. ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದ್ರೆ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ರಿ, ನಿಮಗೆ ಬೆಟರ್ ಐಡಿಯಾ ಸಿಗ್ತೈತಿ. ಏನು ಡೌಟ್ಸ್ ಇದ್ರೆ ಅಟ್ ದ ಕಮೆಂಟ್ ಸೆಕ್ಷನ್ ಯು ಕ್ಯಾನ್ ಕಮೆಂಟ್ ಇಟ್ ಔಟ್. ಓಕೆ, ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾವಿಲ್ಲಿ ಮೇನ್ ಟ್ರಾನ್ಸ್ಪೋರ್ಟೇಷನ್ ಆಗಿ ಇಟ್ಕೊಂಡಿದ್ದು ಫ್ಲೈಟ್, ಬ್ಯಾಂಗ್ಳೂರ್ ಟು ವಾರಣಾಸಿ ಫ್ಲೈಟ್ ಬುಕ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಬರುವಾಗ ಅಯೋಧ್ಯೆ ಟು ಬ್ಯಾಂಗ್ಳೂರ್ ಫ್ಲೈಟ್ ರಿಟರ್ನ್ ಬುಕ್ ಮಾಡ್ಕೊಂಡಿದ್ವಿ. ಹೋಗುವಾಗ 3 ಪರ್ಸನ್ಗೆ ಚಾರ್ಜ್ ಎಷ್ಟಾಯಿತು ಅಂದರೆ 22,300 ಅರೌಂಡ್. ಅಪ್ರಾಕ್ಸಿಮೇಟ್ಲಿ ಹೇಳಬೇಕಂದ್ರೆ 22,300, ಎಕ್ಸಾಕ್ಟ್ಲಿ ಅಂದರೆ 22,282 ಆಗೈತಿ. ಸೊ ಯು ಕ್ಯಾನ್ ಕನ್ಸಿಡರ್ 22,300 ಫ್ರಮ್ ಬ್ಯಾಂಗ್ಳೂರ್ ಟು ವಾರಣಾಸಿ. ಆ್ಯಂಡ್ ಬರುವಾಗಿಂದ ಎಷ್ಟಾಯಿತು ಅಂದರೆ ಅಯೋಧ್ಯೆ ಟು ಬ್ಯಾಂಗ್ಳೂರು 18,800. ಓಕೆ, ಸೊ ಬರುವಾಗ ಸ್ವಲ್ಪ ಕಮ್ಮಿ ಆಯಿತು, ಹೋಗುವಾಗ 22,300 ಆಯಿತು. ಸೊ ಅಪ್ ಆ್ಯಂಡ್ ಡೌನ್ ಫ್ಲೈಟ್ ಕಾಸ್ಟ್ ಎಷ್ಟಾಯಿತು ಅಂದರೆ ಫಾರ್ 3 ಪರ್ಸನ್ 41,015 rupees. ಸೊ ಇಟ್ ಈಸ್ ಟೋಟಲಿ ವರ್ತ್. ಯಾಕಂದರೆ ನಾವು 2 months ಬಿಫೋರೇ ಬುಕ್ ಮಾಡಿದ್ವಿ. ನಾವು ಹೋಗಿದ್ದ ಡೇಟ್ ಅಂದರೆ March 20th, ಬಟ್ ಬುಕ್ ಮಾಡಿದ್ದು January 14th ನಾವು ಬುಕ್ ಮಾಡಿದ್ವಿ. ಸೊ ಹಾಗಾಗಿ ನಮಗೆ ಫ್ಲೈಟ್ ಕಾಸ್ಟ್ ಸ್ವಲ್ಪ ರೀಸನೇಬಲ್ ಅನ್ನಿಸ್ತು. ನೀವು ಹೆಂಗೆ ಲೇಟ್ ಮಾಡ್ಕೊಂಡು ಹೋಗ್ತಿರಲ್ಲ ಹಂಗೆ ಫ್ಲೈಟ್ ಚಾರ್ಜಸ್ ಸ್ವಲ್ಪ ಚೇಂಜಸ್ ಹಾಕ್ಕೊಂತ ಹೋಗ್ತೈತಿ. ಸೊ ವೆಲ್ ಪ್ಲ್ಯಾನ್ ಬಿಫೋರ್ ಬುಕಿಂಗ್ ಎನಿ ಫ್ಲೈಟ್ ಟಿಕೆಟ್ಸ್. ಓಕೆ, ಸೊ ಸ್ವಲ್ಪ ಅಡ್ವಾನ್ಸ್ ಬುಕ್ ಮಾಡಿದ್ರೆ ಬೆಟ್ರ್ ಅಂತ ಹೇಳ್ಬೋದು. ಸೊ ಬ್ಯಾಂಗ್ಳೂರ್ ಟು ವಾರಣಾಸಿ ಹೋದ್ವಿ. ಆ್ಯಂಡ್ ವಾರಣಾಸಿ ಒಳಗೆ ಲ್ಯಾಂಡ್ ಆದಮೇಲೆ ನಮಗೆ 650 rupees ಕ್ಯಾಬ್ ಕೊಟ್ವಿ. ಸೊ ಈ ಕ್ಯಾಬ್ ಎದಕ್ಕೆ ಅಂದ್ರೆ ವಾರಣಾಸಿ ಏರ್ಪೋರ್ಟಿಂದ ಕಾಶಿಗೆ 27 ಕಿಲೋಮೀಟರ್ ಆಗ್ತೈತಿ. ಸೊ 27 ಕಿಲೋಮೀಟರ್ ನೀವು ಹೋಗಬೇಕು ಅಂದ್ರೆ ಯು ಹ್ಯಾವ್ ಟು ಬುಕ್ ಐದರ್ ಊಬರ್ ಆರ್ ಪ್ರೈವೇಟ್ ಟ್ಯಾಕ್ಸಿ. ಸೊ ನಾವೇನು ಮಾಡಿದ್ವಿ, ಊಬರ್ ಬುಕ್ ಮಾಡಿದ್ವಿ, 650 rupees ತೊಗೊಂಡ್ರು ಫಾರ್ 27 ಕಿಲೋಮೀಟರ್. ಸೊ ಇಟ್ ಈಸ್ ಆಲ್ಸೋ ಟೋಟಲಿ ಬರ್ತ್ ಅಂತಲೇ ಹೇಳ್ಬೋದು. ಸೊ ಆಮೇಲೆ ಕಾಶಿ ಒಳಗೆ ಹೋದ್ಮೇಲೆ ಅಲ್ಲಿ ಸ್ವಲ್ಪ ಸೈಕಲ್ ರಿಕ್ಷಾ, ಅದು ನಿಮಗೆ ಆ್ಯಕ್ಚುಲಿ ಫುಲ್ ಅವರು ಟೆಂಪಲ್ ಬಲ್ಲಿ ಬಿಡಂಗಿಲ್ಲ ಕ್ಯಾಬ್ದವರು. ಯಾವುದೋ ಒಂದು ಸರ್ಕಲ್ ಬರ್ತೈತಿ, ಆ್ಯಕ್ಚುಲಿ ಫಾರ್ಗಾಟ್ ದ್ಯಾಟ್ ಸರ್ಕಲ್ ನೇಮ್. ಆ ಸರ್ಕಲ್ ಬಲ್ಲಿ ಬಿಡ್ತಾರೆ. ಆ ಸರ್ಕಲಿಂದ ಇನ್ನೂ 1 ಕಿಲೋಮೀಟರ್ ನೀವು ಮುಂದೆ ಹೋಗ್ಬೇಕಾಗ್ತೈತಿ. ಆ ಸರ್ಕಲಿಂದ ಆ್ಯಕ್ಚುಲಿ ಟೆಂಪಲ್ ಒಂದು 3 ಕಿಲೋಮೀಟರ್ ಆಗ್ತೈತಿ. ನಿಮಗೆ ಸ್ವಲ್ಪ ರೂಮ್ ಅದು ನೀವು ನಿಯರ್ ಬೈ ನೋಡಾತಿದ್ರಿ ಅಂದರೆ 1 ಕಿಲೋಮೀಟರ್ ಹೋಗ್ಬೇಕಾಗ್ತೈತಿ. ಅಲ್ಲಿ ನಿಮಗೆ ಸೈಕಲ್ ರಿಕ್ಷಾಸ್ ಅವೈಲೇಬಲ್ ಇರ್ತಾವೆ. ಈಗ ಹೆಂಗೆ ನಮ್ಮ ಬಿಜಾಪುರ ಒಳಗೆ ಟಾಂಗ ಇದ್ವಲ್ಲ ಆ ಥರ. ಸೊ ನೀವು ಸೈಕಲ್ ರಿಕ್ಷಾ ಬುಕ್ ಮಾಡಿಕೊಂಡು ಟೆಂಪಲಿಂದ 1 ಕಿಲೋಮೀಟರ್ ಹಿಂದೆ ನಿಮಗೆ ಡ್ರಾಪ್ ಮಾಡ್ತಾರೆ. ಸೊ ಆ ಸೈಕಲ್ ರಿಕ್ಷಾಗೆ ಎಷ್ಟು ತಗೊಂತಾರೆ ಅಂದ್ರೆ 100 rupees. ನೀವು ಸ್ವಲ್ಪ ಬಾರ್ಗೇನ್ ಮಾಡಲೇಬೇಕಾಗ್ತೈತಿ. ನಾವು ಸ್ಟೇ ಮಾಡಿದ ಹೋಟೆಲ್ ಯಾವುದು ಅಂದ್ರೆ ಹೋಟೆಲ್ ರಾಮಾ ಪ್ಯಾಲೇಸ್ ಅಂತ ಹೇಳಿ. ಅವರು ಪರ್ ಡೇ 2,000 ನಮಗೆ ಚಾರ್ಜ್ ಮಾಡಿದ್ರು. ನಾವು 2 days ಸ್ಟೇ ಆಗಿದ್ವಿ. ಸೊ ಹಾಗಾಗಿ ನಮಗೆ 4,000 rupees ತೊಗೊಂಡ್ರು. ಆ್ಯಕ್ಚುಲಿ ಡಬಲ್ ಬೆಡ್ ರೂಮೇ ಮಾಡಿದ್ವಿ, ಒಂದು ಎಕ್ಸ್ಟ್ರಾ ಮ್ಯಾಟ್ರೆಸ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಸೊ ವಿ ಸ್ಟೇಡ್ 3 people ಅಟ್ ದ ಸೇಮ್ ರೂಮ್. ಓಕೆ, ಸೊ ನಮಗೆ ಎಷ್ಟಂದ್ರೆ 4,000 ಹೋಟೆಲ್ ಕಾಸ್ಟ್ ಆಯಿತು. ಹೋಟೆಲ್ ರಾಮಾ ಪ್ಯಾಲೇಸ್. ಇದ್ರ ಗೂಗಲ್ ಮ್ಯಾಪ್ ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ, ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಫೆಸಿಲಿಟೀಸ್ ವೈಸ್, ಮೇಂಟೆನೆನ್ಸ್ ವೈಸ್ ಬೆಸ್ಟ್ ಅದು. ಐ ಕ್ಯಾನ್ ರೇಟ್ 8.5 out of 10. ಓಕೆ, ಸೊ ನೀವು ಕಾಶಿಗೆ ಹೋದ್ರಿ ಅಂದ್ರೆ ಈ ಹೋಟೆಲ್ ಒಳಗೆ ಸ್ಟೇ ಮಾಡ್ಬೋದು. ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಸ್ಟೇ ಅಟ್ ಕಾಶಿ. ಆ್ಯಂಡ್ ದರ್ಶನ್ ಟಿಕೆಟ್ ನಾ ಯಾವ ಟಿಕೆಟ್ ತೊಗೊಂಡಿದ್ದೆ ಅಂದರೆ ಸುಗಮ್ ದರ್ಶನ್ ಟಿಕೆಟ್ ತೊಗೊಂಡಿದ್ದೆ. ಬಟ್ ನನಗೆ ಆ್ಯಕ್ಚುಲಿ ಮಾಡಬೇಕಾಗಿದ್ದು ಸ್ಪರ್ಶ ದರ್ಶನ್ ಟಿಕೆಟ್ ನಿಮಗೆ ಡೈರೆಕ್ಟ್ಲಿ ಅವೈಲೇಬಲ್ ಇರೋಂಗಿಲ್ಲ.
ನೀವು ಸುಗಮ್ ದರ್ಶನ್ ಟಿಕೆಟೇ ತಗೋಬೇಕು. ನಿಮಗೆ ಸ್ಪರ್ಶ ದರ್ಶನ್ ಬೇಕಾಗಿತ್ತು ಅಂದ್ರೆ ಐದರ್ ಯು ಹ್ಯಾವ್ ಟು ಗೋ ಫಾರ್ ದರ್ಶನ್ ಇನ್ ದ ಅರ್ಲಿ ಮಾರ್ನಿಂಗ್ ಬಿಟ್ವೀನ್ 4 to 5 AM ಆರ್ ಇನ್ ದ ಈವ್ನಿಂಗ್ ಬಿಟ್ವೀನ್ 4 to 5 AM. ಸೊ ನಿಮಗೆ ಸ್ಪರ್ಶ ದರ್ಶನ ಎರಡೇ ಟೈಮ್ ಒಳಗೆ ಅಲೋ ಮಾಡ್ತಾರೆ. ಒಂದು ಮುಂಜಾನೆ 4ರಿಂದ 5 ಒಳಗೆ, ಇನ್ನೊಂದು ಈವ್ನಿಂಗ್ 4ರಿಂದ 5 ಒಳಗೆ. ಸುಗಮ್ ದರ್ಶನ್ ಟಿಕೆಟೇ ತಗೋಬೇಕು. ಪರ್ ಪರ್ಸನ್ 250 rupees ಆಗ್ತೈತಿ. ಆ್ಯಂಡ್ ಇದು ಟಿಕೆಟ್ ಯಾವಾಗ ಬುಕ್ ಮಾಡಬೇಕು ಅಂದ್ರೆ 1 month ಅಡ್ವಾನ್ಸ್. ಮೀನ್ಸ್ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದ್ರೆ ದರ್ಶನ್ March 21st ಮಾಡಬೇಕಂತ ಡಿಸೈಡ್ ಮಾಡಿದ್ವಿ. ಐ ಹ್ಯಾವ್ ಬುಕ್ಡ್ ದಿಸ್ ಸುಗಮ್ ದರ್ಶನ್ ಟಿಕೆಟ್ 1 month ಬಿಫೋರ್, ಮೀನ್ಸ್ February 21st ನಾನು ಬುಕ್ ಮಾಡಿದ್ದೆ ಆನ್ಲೈನ್ ಒಳಗೆ. ಸೊ ಆ ಸೈಟ್ ಲಿಂಕ್ನು ನಾನು ಪ್ರೊವೈಡ್ ಮಾಡಿರ್ತೀನಿ. ಸೊ ನೀವು ಆ ಸೈಟಿಗೆ ಹೋಗಿ ನೀವೇ ಆನ್ಲೈನ್ ಟಿಕೆಟ್ನು ತಗೋಬೋದು. ಇನ್ ಕೇಸ್ ನಿಮ್ಗೆ ಆನ್ಲೈನ್ ಮಾಡೋದು ಗೊತ್ತಾಗಲಿಲ್ಲ ಅಂದ್ರೆ ನಿಮಗೆ ಸ್ಪರ್ಶ ದರ್ಶನ್ ಬೇಕಾಗಿತ್ತು ಅಂದ್ರೆ ಇನ್ ಬಿಟ್ವೀನ್ 4 to 5 AM ನೀವು ಕ್ಯೂ ಒಳಗೆ ಹೋಗ್ಬೇಕಾಗ್ತೈತಿ ಬೈ 2:30. ನೀವು ಅಲ್ಲೇ ಆನ್ ದ ಸ್ಪಾಟ್ ಟಿಕೆಟ್ ತಗೊಂಡು ಸ್ಪರ್ಶ ದರ್ಶನ್ ಮಾಡೋರು ಇದ್ರಿ ಅಂದ್ರೆ 2:30 ಒಳಗೆ ಹೋಗಿ ನೀವು ಕ್ಯೂ ಒಳಗೆ ನಿಲ್ಬೇಕಾಗ್ತೈತಿ. ಅಲ್ಲಿಂದ ಟಿಕೆಟ್ ತಗೊಂಡು ಬಿಟ್ವೀನ್ 4 to 5 AM ನಿಮ್ಮ ಕ್ಯೂ ಬಂತು ಅಂದ್ರೆ ಸ್ಪರ್ಶ ದರ್ಶನ್ ಕೊಡ್ತಾರೆ. ಅಬೌವ್ 5 ಆಯಿತು ಅಂದ್ರೆ ನಿಮ್ಗೆ ದರ್ಶನ ಆಗ್ತೈತಿ, ಬಟ್ ದೂರಿಂದನೇ ದರ್ಶನ ಆಗ್ತೈತಿ, ಸ್ಪರ್ಶ ದರ್ಶನ ಆಗಂಗಿಲ್ಲ. ಸೊ ದಿಸ್ ಈಸ್ ಅಬೌಟ್ ದರ್ಶನ್ ಟಿಕೆಟ್ಸ್. ನಾವು ಆ್ಯಕ್ಚುಲಿ ಏನು ಮಾಡಿದ್ವಿ ಅಂದ್ರೆ ಮುಂಜಾನೆ 4 to ನಾನು ಇನ್ ಬಿಟ್ವೀನ್ ಸ್ಲಾಟ್ 4 to 6 AM ತೊಗೊಂಡಿದ್ದೆ. ನಾವು ಆ್ಯಕ್ಚುಲಿ ಕ್ಯೂ ಒಳಗೆ ಹೋಗಿ ನಿಂತಿದ್ದು ಅರೌಂಡ್ 3:30, 4 o'clock ಅದು ಕ್ಯೂ ಒಳಗೆ ಹೋಗಿ ನಿಂತಿದ್ವಿ. ದರ್ಶನ ಆಗ್ಬೇಕಂದ್ರೆ ನಮಗೆ 1.5 hour ಆಯ್ತು. ಸೊ ಕಾಶಿ ವಿಶ್ವನಾಥ್ ಮೇನ್ ಟೆಂಪಲ್ ದರ್ಶನ ಆಗ್ಬೇಕಂದ್ರೆ 1.5 hour ಆಯಿತು. ವಿತೌಟ್ ಟಿಕೆಟ್ ಹೋಗ್ತೀನಿ ಅಂದರೆ ನಿಮಗೆ 4-5 hours ಅದು ತೊಗೊತೈತಿ. ಇಟ್ ಡಿಪೆಂಡ್ಸ್ ಆನ್ ದ ಸೀಸನ್ ಆಲ್ಸೋ. ಆ್ಯಕ್ಚುಲಿ ನಾವು ಹೋಗಿದ್ದು ಆಫ್ ಸೀಸನ್ ಒಳಗೆ. ಇನ್ ಕೇಸ್ ನೀವು ಡಿಸೆಂಬರ್ ನವಂಬರ್ ಒಳಗದು ಹೋದ್ರಿ ಅಂದ್ರೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊತೈತಿ. ಸೊ ಹಾಗಾಗಿ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗೋದೇ ಬೆಟರ್ ಅಂತ ಹೇಳ್ತೀನಿ. ಜಾಸ್ತಿ ಏನಿಲ್ಲ, 250 rupees ಪರ್ ಪರ್ಸನ್ ಫಾರ್ ಸುಗಮ್ ದರ್ಶನ್. ಆ್ಯಂಡ್ ನಿಮಗೆಲ್ಲ ಬೇರೆ ಬೇರೆ ಬೇಕಾಗಿದ್ದು ಅಂದರೆ ಲೈಕ್ ಮಂಗಳಾರತಿ ಆ್ಯಂಡ್ ರುದ್ರಾಭಿಷೇಕ್, ಅದಕ್ಕೆಲ್ಲ ಬೇರೆ ಬೇರೆ ಪ್ರೈಸ್ ಅದಾವು. ಆಲ್ ದ ಡೀಟೇಲ್ಸ್ ಆರ್ ಅವೈಲೇಬಲ್ ಇನ್ ದ ವೆಬ್ಸೈಟ್. ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಓಕೆ, ಸೊ ಇದಿಷ್ಟು ದರ್ಶನ ಆಗಿತ್ತು. ಆ್ಯಂಡ್ ಬೋಟ್ ರೈಡ್. ಸೊ ಈ ಬೋಟ್ ರೈಡ್ 500 rupees ಕೊಟ್ವಿ. ಎದಕ್ಕೆ ಕೊಟ್ವಿ ಅಂದರೆ ಅವತ್ತಿನ ದಿನ ನಾವು ಹೋಗಿ ಏನು ಕಾಶಿ ರೀಚ್ ಆದ್ವಿ, ದ ಸೇಮ್ ಡೇ ಈವ್ನಿಂಗ್ ನಾವು ಗಂಗಾ ಸ್ನಾನ ಮಾಡಿದ್ವಿ. ಸೊ ಗಂಗಾ ಸ್ನಾನ ನೀವು ಅಲ್ಲಿ ಘಾಟ್ಸ್ ಏನು ಬರ್ತಾವಲ್ಲ, ಘಾಟ್ ದಂಡಿಗೆ ನಿಮಗೆ ಮಾಡೋಕ್ಕೆ ಸ್ವಲ್ಪ ಅನ್ಕಂಫರ್ಟೇಬಲ್ ಅನ್ನಿಸ್ಬೋದು ಬಿಕಾಸ್ ಆಫ್ ಪಬ್ಲಿಕ್. ಸೊ ಹಾಗಾಗಿ ನಾವು ಇನ್ನೊಂದು ಸೈಡ್ ಹೋಗಿದ್ವಿ. ಇನ್ನೊಂದು ಸೈಡ್ ಹೋಗ್ಬೇಕಂದ್ರೆ ಬೋಟ್ ರೈಡ್ ತೊಗೊಂಡಿದ್ವಿ. ಅದಕ್ಕೆ 500 rupees ಫಾರ್ 3 person ತೊಗೊಂಡಿದ್ರು. ಸೊ ಆ ಕಡೆ ಸೈಡ್ ಹೋಗಿ ಗಂಗಾ ಸ್ನಾನ ಮಾಡಿಕೊಂಡು ಮತ್ತೆ ನಾವು ಈ ಕಡೆ ಬಂದ್ವಿ. ಈ ಕಡೆ ಬಂದ ಇನ್ನೊಂದು ಪಬ್ಲಿಕ್ ಬೋಟ್ ರೈಡ್ ತೊಗೊಂಡ್ವಿ ಫಾರ್ ಗಂಗಾ ಆರತಿ. ಸೊ ಗಂಗಾ ಆರತಿ ದಶಾಶ್ವಮೇಧ ಘಾಟ್ ಒಳಗೆ ಆಗ್ತೈತಿ. ಸಮ್ಮರ್ ಒಳಗೆ ಇನ್ ಬಿಟ್ವೀನ್ 6 to 7 AM ಮಾಡ್ತಾರೆ. ವಿಂಟರ್ ಆ್ಯಂಡ್ ರೈನಿ ಸೀಸನ್ ಒಳಗೆ ಬಿಟ್ವೀನ್ 5 to 6 ಅದು ಮಾಡ್ತಾರೆ. ಗಂಗಾ ಆರತಿ ದಶಾಶ್ವಮೇಧ ಘಾಟ್ ಒಳಗೆ ನಡೀತೈತಿ. ಸೊ ನಾವು ಆ್ಯಕ್ಚುಲಿ 2 times ಗಂಗಾ ಆರತಿ ನೋಡಿದ್ವಿ ಬಿಕಾಸ್ ವಿ ಸ್ಟೇಡ್ 2 days ಅಟ್ ಕಾಶಿ. ಒನ್ಸ್ ಬೋಟ್ ಥ್ರೂ ನೋಡಿದ್ವಿ, ಒಂದ್ಸಲ ಏನು ಅಲ್ಲೇ ಸೈಡಿಗೆ ಕುಂತು ನೋಡಿದ್ವಿ. ನೀವು ಬೋಟಿಂದ ಗಂಗಾ ಆರತಿ ನೋಡ್ಬೇಕಂದ್ರೆ ಪರ್ ಪರ್ಸನ್ 100 rupees ತೊಗೊತಾರೆ. ಬಟ್ ನಂದು ಎಕ್ಸ್ಪೀರಿಯನ್ಸ್ ಏನಂದ್ರೆ ನಿಮಗೆ ಬೆಸ್ಟ್ ವ್ಯೂ ಬೇಕಾಗಿತ್ತು ಗಂಗಾ ಆರತಿ ಅಂದರೆ ಬೋಟ್ ಒಳಗೆ ಹೋಗೋಕ್ಕೆ ಹೋಗಬಾರ್ದು. ಬೋಟ್ ವಿತ್ ಗಂಗಾ ಆರತಿ ಇಸ್ ಕಂಪ್ಲೀಟ್ಲಿ ಅ ಸ್ಕ್ಯಾಮ್ ಅಂತಲೇ ಹೇಳ್ತೀನಿ. ಬಿಕಾಸ್ ಗಂಗಾ ಆರತಿಯಿಂದ ನಮ್ಮ ಬೋಟಿಗೆ ಒಂದು 500 meter ಡಿಸ್ಟೆನ್ಸ್ ಇರ್ತೈತೆ. ಅಲ್ಲೇ ನಿಂದ್ರಿಸ್ತಾರೆ. ದ ವ್ಯೂ ವಿಲ್ ನಾಟ್ ಬಿ ದ್ಯಾಟ್ ಗುಡ್. So I personally don't recommend this Ganga Aarti by boat. Okay, so per person 100 rupees ತಗೊಂಡು, ಸೊ ಟೋಟಲಿ ನಾವು 300 rupees ಕೊಟ್ವಿ. ಆ್ಯಂಡ್ ಇದಿಷ್ಟೆಲ್ಲ ಆದಮೇಲೆ ಕಾಶಿ ಒಳಗೆ ಸ್ವಲ್ಪ ಲೋಕಲ್ ಟೆಂಪಲ್ಸ್ ಅದಾವೆ. ಅದನ್ನೆಲ್ಲ ವಿಸಿಟ್ ಮಾಡೋಕೆ ನಾವು ಒಂದು ಆಟೋ ಬುಕ್ ಮಾಡ್ಕೊಂಡಿದ್ವಿ ವಿತ್ ಅವರ್ ಆಲ್ ಬ್ಯಾಗ್ಸ್ ಆ್ಯಂಡ್ ಲಗೇಜಸ್. ವಿ ಹ್ಯಾವ್ ಬುಕ್ಡ್ ಒನ್ ಪರ್ಸ್ನಲ್ ಆಟೋ. ಅದಕ್ಕೆ ನಾವು ಎಷ್ಟು ಪೇ ಮಾಡಿದ್ವಿ ಅಂದರೆ 800 rupees ಪೇ ಮಾಡಿದ್ವಿ. ಸೊ ಇದಿಷ್ಟು ಎಲ್ಲ ನಾವು ಸ್ಪೆಂಡ್ ಮಾಡಿದ್ದು ಕಾಶಿ ಒಳಗೆ. ಸೊ ನಾ ಇಲ್ಲಿ ಏನೇನು ಹೇಳಿಲ್ಲ, ಇದೆಲ್ಲ ಎಕ್ಸ್ಕ್ಲೂಡಿಂಗ್ ಫುಡ್ ಆ್ಯಂಡ್ ದ ರಿಮೈನಿಂಗ್ ಥಿಂಗ್ಸ್ ವಾಟ್ ಯು ಪ್ಲ್ಯಾನ್ ಟು ಪರ್ಚೇಸ್ ದೇರ್. ಸೊ ಕಾಶಿ ಒಳಗೆ ಯಾವ್ಯಾವ ಪ್ಲೇಸ್ ವಿಸಿಟ್ ಮಾಡಬೇಕು ಅಂತ ನಂಗೆ ಕೇಳಿದ್ರೆ, ಒನ್ ಈಸ್ ಕಾಶಿ ಮೇನ್ ಟೆಂಪಲ್, ಕಾಶಿ ವಿಶ್ವನಾಥ್ ಟೆಂಪಲ್ ಆ್ಯಂಡ್ ಕಾಲ್ ಭೈರವ ಟೆಂಪಲ್. ಕಾಲ್ ಭೈರವ ಟೆಂಪಲ್ ಒಳಗೆ ಆ್ಯಕ್ಚುಲಿ ಕ್ಯೂ ಭಾಳ ಇತ್ತು. ನಮಗೆ 2.5 hours ಬೇಕಾಯ್ತು ದರ್ಶನ ಮುಗಿಸ್ಬೇಕಂದ್ರೆ. ಆಮೇಲೆ ಇವೆಲ್ಲ ಅಲ್ಲೇ ವಾಕೇಬಲ್ ಡಿಸ್ಟೆನ್ಸ್ ಇದಾವೆ. ಕಾಲ್ ಭೈರವ ಟೆಂಪಲ್ ಸಪ್ರೇಟ್ ಸೈಕಲ್ ರಿಕ್ಷಾ ಮಾಡ್ಕೊಂಡು ಹೋಗಿದ್ವಿ. ಆ್ಯಂಡ್ ಅದು ಆಟೋ ಚಾರ್ಜ್ ಹೇಳಿದೆ ಅಲ್ಲ, 800 rupees ಲೋಕಲ್ ಟೆಂಪಲ್ ವಿಸಿಟ್. ಅದ್ರ ಒಳಗೆ ನಾವು ಏನೇನು ನೋಡಿದ್ವಿ ಅಂದ್ರೆ ದುರ್ಗಾ ಮಾತಾ ಮಂದಿರ ಆ್ಯಂಡ್ ಸಂಕಟ್ ಮೋಚನ್ ಆ್ಯಂಡ್ ಬಿರ್ಲಾ ಮಂದಿರ್ ಆ್ಯಂಡ್ ತುಳಸಿ ಮಾನಸ್ ಮಂದಿರ್ ಅಂತ ಹೇಳಿ ತೋರಿಸ್ತಾರೆ. ಒಂದು 4-5 temples ತೋರಿಸಿದ್ರು. ಸೊ ಆಲ್ ಟೆಂಪಲ್ಸ್ ವರ್ ಗುಡ್. ಸೊ ನಿಮಗೆ ಟೈಮ್ ಇತ್ತು ಅಂದರೆ ಟೇಕ್ ಅ ಪರ್ಸ್ನಲ್ ಆಟೋ ಆ್ಯಂಡ್ ವಿಸಿಟ್ ಆಲ್ ದೀಸ್ ಟೆಂಪಲ್ಸ್.
ಆ್ಯಂಡ್ ಘಾಟ್ಸ್ ಅಂತೂ ಕೇಳಕ್ಕೆ ಹೋಗ್ಬೇಡ್ರಿ, ಇಟ್ ವಾಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಮೇನ್ ನನಗೆ ಕಾಶಿ ಒಳಗೆ ಇಷ್ಟ ಆಗಿದ್ದು ಘಾಟ್ಸ್ ಆ್ಯಂಡ್ ಗಂಗಾ ಆರತಿ. ಸೊ ಕಾಶಿ ಒಳಗೆ ಸ್ವಲ್ಪ ಗಲ್ಲಿ ಅದಾವ, ಅಂದರೆ ಸ್ಮಾಲ್ ರೋಡ್ಸ್ ಗಲ್ಲಿ ಕೈಂಡ್ ನೀವು ನೋಡ್ಬೋದು. ಫಸ್ಟ್ ಡೇ ನನಗೇನು ಅನಿಸಿತ್ತು, ಇದೇನು ಕಾಶಿ ಹಿಂಗದ, ಇಟ್ ಈಸ್ ನಾಟ್ ವೆರಿ ವೆಲ್ ಡೆವಲಪ್ಡ್ ಅಂತ ಹೇಳಿ. ಫಸ್ಟ್ ಡೇ ಲಿಟ್ರಲಿ ಐ ವಾಸ್ ವೆರಿ ಡಿಸಪಾಯಿಂಟೆಡ್. ಬಟ್ ಫ್ರಮ್ ನೆಕ್ಸ್ಟ್ ಡೇ ಇನ್ಫ್ಯಾಕ್ಟ್ ಐ ಸ್ಟಾರ್ಟೆಡ್ ಲೈಕಿಂಗ್ ಕಾಶಿ. ಸೊ ಇನ್ನಾದರೂ ಅನ್ನಿಸ್ತೈತಿ ದರ್ ಇಸ್ ನೋ ಅದರ್ ಪ್ಲೇಸ್ ಲೈಕ್ ಕಾಶಿ ಅಂತ ಹೇಳಿ. ಎಲ್ಲೇ ಹೋದರೂ ಕಾಶಿ ಹಂಗೆ ಪ್ಲೇಸ್ ನಿಮಗೆ ಸಿಗಂಗಿಲ್ಲ, ಅಷ್ಟು ಚಾಟ್ ಐಟಮ್ಸ್, ಆಮೇಲೆ ಆ ಥರ ರೋಡ್ಸ್, ಸ್ಮಾಲ್ ರೋಡ್ಸ್, ಸ್ಪೆಷಲಿ ಅಬೌಟ್ ಘಾಟ್ಸ್. ಈವ್ನಿಂಗ್ ಗಂಗಾ ಆರತಿ 100 ರೂಪೀಸ್ ಬೋಟ್ ರೈಡ್ ನಾವು ನೋಡಿದ್ವಿ ಅಂತ ಏನು ಹೇಳ್ತೀವಲ್ಲ, ಆ ಗಂಗಾ ಆರತಿ ಆದಮೇಲೆ ನಿಮಗೆ ಘಾಟ್ಸ್ ಅಂತ ತೋರ್ಸಕ್ಕೆ ರೈಡ್ ಕರ್ಕೊಂಡು ಹೋಗ್ತಾರೆ, ಬೋಟ್ ರೈಡ್. ಆಲ್ಮೋಸ್ಟ್ 64 to 80 ಘಾಟ್ಸ್ ತೋರಿಸ್ತಾರೆ ಅವ್ರು ನಿಮ್ಗೆ ಆ ಬೋಟ್ ಒಳಗೆ. ಸೊ ಇಟ್ ಈಸ್ ಆಲ್ಸೋ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಸೊ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಬೋತ್ ನೈಟ್ ವೀವ್ ಆ್ಯಂಡ್ ಡೇ ವೀವ್ ಆಲ್ಸೋ. ಸೊ ಘಾಟ್ಸ್ ನಾವು ಮೇನ್ಲಿ ನೋಡಬೇಕಾಗಿದ್ದು ಯಾವುದಂದ್ರೆ ದಶಾಶ್ವಮೇಧ ಘಾಟ್ ಫಾರ್ ಗಂಗಾ ಆರತಿ, ಈವ್ನಿಂಗ್ ಗಂಗಾ ಆರತಿ, ಆ್ಯಂಡ್ ಅಸ್ಸಿ ಘಾಟ್ ಫಾರ್ ಮಾರ್ನಿಂಗ್ ಗಂಗಾ ಆರತಿ, ಮಣಿಕರ್ಣಿಕಾ ಘಾಟ್. ಸೊ ಇದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇಲ್ಲಿ ನನಗೆ ವಿಸಿಟ್ ಮಾಡಿದ್ಮೇಲೆ ಏನು ಅನ್ನಿಸ್ತು ಅಂದ್ರೆ, ಮನುಷ್ಯರು ಇದ್ದಾಗ ಎಷ್ಟು ಜಗಳ ಮಾಡ್ತಾರೆ, ಎಷ್ಟು ದ್ವೇಷ ಸಾಧಿಸ್ತಾರೆ, ಅವ್ರು ಹಂಗೆ ನಾವು ಹಿಂಗೆ ಮಾಡಬೇಕು ಅಂತೆ. ಬಟ್ ಅಟ್ ದ ಎಂಡ್ ಎಲ್ಲರೂ ನಾವು ಇಲ್ಲೇ ಬರಬೇಕಲ್ಲ, ಸೊ ಹಂಗಾಗಿ ಇರೋ ಮಟನೂ ಸ್ವಲ್ಪ ಚಂದ ಇರಬೇಕು ಅಂಥೇಳಿ ಅನಿಸಿತ್ತು. ಸೊ ಮಣಿಕರ್ಣಿಕಾ ಇಟ್ ವಾಸ್ ನೈಸ್, ಆಸಮ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಮೋ ಘಾಟ್, ಆಮೇಲೆ ಹರಿಶ್ಚಂದ್ರ ಘಾಟ್. ನಾವು ಇವಿಷ್ಟು ಫೇಮಸ್ ಘಾಟ್ಸ್. ಅದರ್ ದನ್ ದಿಸ್ ನಿಮಗೆ ಅರೌಂಡ್ 80 ಘಾಟ್ಸ್ ತೋರಿಸ್ತಾರೆ ವಿತ್ ಬೋಟ್ ರೈಡ್. ಸೊ ಇದು ಅಂತೂ ನೀವು ಮಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ದಿಸ್ ಈಸ್ ಅಬೌಟ್ ಕಾಶಿ. ಆ್ಯಂಡ್ ಐ ಹ್ಯಾವ್ ಸಮ್ ಸಜೆಷನ್ಸ್ ಟು ಗಿವ್. ಆ್ಯಂಡ್ ಏನಂದ್ರೆ, ಕಾಶಿ ಒಳಗೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಬಾರ್ಗೇನ್ ಮಾಡೋಕ್ಕೆ ಟ್ರೈ ಮಾಡಿರಿ. ಬಿಕಾಸ್ ಒನ್ಸ್ ಇಫ್ ದೇ ಗೆಟ್ ಟು ನೋ ದ್ಯಾಟ್ ಯು ಆರ್ ಔಟ್ ಆಫ್ ದಿ ಸ್ಟೇಟ್, ಅವ್ರು ಆಲ್ಮೋಸ್ಟ್ ಡಬಲ್ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲನೂ ಪ್ರೈಸಸ್. ಸೊ ನೀವು ಹಾಫ್ ರೇಟಿಂದ ಸ್ಟಾರ್ಟ್ ಮಾಡಿರಿ. ಸಪೋಸ್ ನೀವು ಏನೇ ಒಂದು ಪರ್ಸ್ನಲ್ ಆಟೋ ಬುಕ್ ಮಾಡಾಕ್ತಿದ್ರಿ ಅಂದ್ರೆ ಅವ್ರು 1200 ಹೇಳಿದ್ರು ಅಂದ್ರೆ, ಯು ಸ್ಟಾರ್ಟ್ ಆಸ್ಕಿಂಗ್ ಫ್ರಮ್ 700 or 650. ಓಕೆ, ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಅವ್ರು 800, 850 ಮಟನೂ ಬರ್ತಾರೆ. ಆ್ಯಕ್ಚುಲಿ ಕಾಸ್ಟ್ ಅಷ್ಟೇ ಇರ್ತೈತಿ. ಸೊ ಬಾರ್ಗೇನಿಂಗ್ ಸ್ಕಿಲ್ಸ್ ಭಾಳ ಮ್ಯಾಟ್ರ್ ಆಗ್ತೈತೆ, ನಾ ಮೊದಲೇ ಹೇಳ್ದಂಗೆ. ಆ್ಯಂಡ್ ಇವನ್ ಸಾರೀಸ್ ಆಗಿರ್ಬೋದು, ವಿ ಹ್ಯಾವ್ ಪರ್ಚೇಸ್ಡ್ ಸಮ್ ಸಾರೀಸ್. ಆಲ್ಮೋಸ್ಟ್ ಅವ್ರು ಎಷ್ಟೆಷ್ಟು ಹೇಳಿದ್ರು, ನಾವು 2 ಸಾರಿ ಕೇಳಿದ್ವಿ, 3500 ಅನ್ನೂ ಹೇಳಿದ್ರು. ನಾವು ಅವು 2 ಸಾರಿಗೆ 1800 ಕೊಟ್ಟು ತೊಗೊಂಡು ಬಂದ್ವಿ. ಸೊ ದೇ ಹ್ಯಾವ್ ಗಿವನ್ ಆಲ್ಸೋ. ಸೊ ಈ ಥರ ಬಾರ್ಗೇನಿಂಗ್ ಮಾಡೋಕ್ಕೆ ಟ್ರೈ ಮಾಡಿರಿ. ಆ್ಯಂಡ್ ಕಾಶಿ ಒಳಗೆ ನಿಮಗೆ ಸ್ಲಿಪ್ಪರ್ ಸ್ಟ್ಯಾಂಡ್ ಆಗಲಿ ಅಥವಾ ನಿಮ್ಮ ಲಾಕರ್ಸ್ ಆಗಲಿ, ನಿಮ್ಗೆ ಏನೂ ಇನ್ಸೈಡ್ ಟೆಂಪಲ್ ಅಲ್ಲ ಇರಂಗಿಲ್ಲ. ಹಿಂಗೆ ರೋಡ್ ಸೈಡ್ ಏನು ಶಾಪ್ಸ್ ಇರ್ತಾವಲ್ಲ, ನೀವು ಅಲ್ಲೇ ಎಲ್ಲ ನಿಮ್ಮ ಲಗೇಜ್ ಆ್ಯಂಡ್ ಸ್ಲಿಪ್ಪರ್ಸ್ ಅದು ಬಿಟ್ಟು ಹೋಗ್ಬೇಕಾಗ್ತೈತಿ. ಅವರು ಸ್ವಲ್ಪ ಚಾರ್ಜ್ ಮಾಡ್ತಾರೆ, ಅಲ್ಲಿನೇ ಸ್ವಲ್ಪ ಬಾರ್ಗೇನ್ ಮಾಡಿ. ನಾವು 200 ರೂಪೀಸ್ ಕೊಟ್ಟು ಒಂದು ಲೋಕಲ್ ಶಾಪ್ ಒಳಗೆ ನಮ್ಮ ಸ್ಲಿಪ್ಪರ್ಸ್ ಆ್ಯಂಡ್ ಬ್ಯಾಗ್ಸ್ ಅದು ಇಟ್ಟು ಹೋಗಿದ್ವಿ. ಸೊ ಕಾಶಿ ದರ್ಶನ ಆಗಿದ್ದು 1.5 hour ಒಳಗೆ ಮುಗೀತು. ಸೊ ದಿಸ್ ಈಸ್ ಎಂಟೈರ್ ಅಬೌಟ್ ಕಾಶಿ. ಸೊ 2 days ನಾವು ಕಾಶಿ ಒಳಗೆ ಇದ್ವಿ. ಆ್ಯಂಡ್ ಆನ್ ದ 3rd day early morning we started to ಪ್ರಯಾಗ್ರಾಜ್. ಸೊ ಕಾಶಿ ಟು ಪ್ರಯಾಗ್ರಾಜ್ ಹೆಂಗೆ ಹೋಗ್ಬೋದು ಅಂದರೆ, ಗೌರ್ಮೆಂಟ್ ಬಸ್ಸಸ್ ಅವೈಲೇಬಲ್ ಅದಾವು. ಇಲ್ಲ ನೀವು ಗೌರ್ಮೆಂಟ್ ಬಸ್ ಕಂಫರ್ಟೇಬಲ್ ಇಲ್ಲ ಅಂದರೆ ಪ್ರೈವೇಟ್ ಟ್ಯಾಕ್ಸಿನೂ ಬುಕ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಪ್ರೈವೇಟ್ ಟ್ಯಾಕ್ಸಿ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು. ವಿ ಹ್ಯಾವ್ ಡಿಸೈಡೆಡ್ ಟು ಗೋ ಬೈ ಗೌರ್ಮೆಂಟ್ ಬಸ್. ಸೊ ನಾವು ಕಾಶಿ ಟು ಪ್ರಯಾಗ್ರಾಜ್ ಗೌರ್ಮೆಂಟ್ ಬಸ್ಸಿಂದನೇ ಹೋದ್ವಿ. ಎಷ್ಟಾಗ್ತೈತಿ ಅಂದರೆ 150 ಕಿಲೋಮೀಟ್ರನೂ ಆಗ್ತೈತಿ. ಒಂದು 3.5 hours ಜರ್ನಿ. ಮಾರ್ನಿಂಗ್ 9 o'clock ಸ್ಟಾರ್ಟ್ ಮಾಡಿದ್ವಿ. ಬೈ 12:30 we were in ಪ್ರಯಾಗ್ರಾಜ್. ಬಸ್ ಪ್ರೈಸ್ ಏನಿತ್ತು ಅಂದರೆ 190 per person. ಸೊ ಟೋಟಲ್ ಫಾರ್ 3 person 570 ರೂಪೀಸ್ ಆಯಿತು. ಆಮೇಲೆ ಏನು ಮಾಡಿದ್ವಿ ಅಂದರೆ, ಪ್ರಯಾಗ್ರಾಜ್ ಒಳಗೆ ಹೋಗಿ 12:30ಗೆ ಇಳ್ಕೊಂಡ್ವಿ. ಅಲ್ಲಿಂದ ನಾವು ಆಟೋ ಬುಕ್ ಮಾಡಿದ್ವಿ ತ್ರಿವೇಣಿ ಸಂಗಮ್ಗೆ. ಆಟೋದವರು 150 ರೂಪೀಸ್ ತೊಗೊತಾರೆ. ಆಟೋ ಬುಕ್ ಮಾಡ್ಕೊಂಡು ತ್ರಿವೇಣಿ ಸಂಗಮ್ ಹೋದ್ವಿ. ಆಮೇಲೆ ಅಲ್ಲಿ ಸ್ನಾನ ಮಾಡಬೇಕಲ್ಲ ಸಂಗಮ್ ಒಳಗೆ, ಹಾಗಾಗಿ ನಾವು ಬೋಟ್ ರೈಡ್ ಬುಕ್ ಮಾಡಿದ್ವಿ. ಬಿಕಾಸ್ ಅಲ್ಲಿನೂ ನಿಮ್ಗೆ ದಂಡಿಗೆ ನೀವು ಮಾಡ್ತೀವಿ ಅಂದರೆ ಅದು ತ್ರಿವೇಣಿ ಸಂಗಮ್ ಒಳಗೆ ಸ್ನಾನ ಮಾಡ್ದಂಗೆ ಆಗಂಗಿಲ್ಲ. ಬಿಕಾಸ್ ಸಂಗಮ್ ಎಲ್ಲಿ ಕೂಡ್ಕೊಂತಲ್ಲ 2 ನದಿ, ತ್ರಿವೇಣಿ ಸಂಗಮ್ ಅಂದ್ರೆ 3 ನದಿ. ಒಂದು ಸರಸ್ವತಿ, ಗಂಗಾ, ಯಮುನಾ. ನೀವು ಸರಸ್ವತಿ ಅದು ಗುಪ್ತ ನದಿ ಅಂತ ಹೇಳ್ತಾರೆ, ಅಂದ್ರೆ ಪಾತಾಳ ಒಳಗಿರ್ತೈತಿ. ಸರಸ್ವತಿ ಪಾತಾಳ ಸೇರರ್ ಅಂತ ಹೇಳ್ತಾರೆ. ಗಂಗಾ ಆ್ಯಂಡ್ ಯಮುನಾ ಎಲ್ಲಿ ಸೇರ್ಕೊಂತಾವಲ್ಲ ಅಲ್ಲಿ ಹೋಗಿ ನಿಮಗೆ ಬಿಡ್ತಾರೆ, ನೀವು ಅಲ್ಲಿ ಸ್ನಾನ ಮಾಡ್ಕೋಬಹುದು. ಯಮುನಾ ಏನಾಗ್ತೈತಿ ಅಲ್ಲಿಗೆ ಎಂಡ್ ಆಗ್ತೈತಿ. ಗಂಗಾ ನದಿ ಹಾಗೆ ಹರ್ಕೊಂತ ಹೋಗಿ ಅರಬ್ಬಿ ಸಮುದ್ರ ಸೇರ್ತೈತಿ ಅಂತ ಹೇಳ್ತಾರೆ. ಸೊ ನಾವು ಅದಕ್ಕೊಂದು ಸಪ್ರೇಟ್ ಬೋಟೇ ಬುಕ್ ಮಾಡ್ಕೊಂಡಿದ್ವಿ. ಎಷ್ಟು ಹೇಳಿದ್ರು ಅಂದರೆ 2500. ಆ್ಯಕ್ಚುಲಿ ಇದು ಭಾಳ ಕಾಸ್ಟ್ಲಿ ಆಯ್ತು. ಬಟ್
ನೋ ಆಪ್ಷನ್ ಡ್ಯೂ ಟು ಮಹಾಕುಂಭ್ನು ಅವರಿಗೆಲ್ಲರಿಗೂ ಸ್ವಲ್ಪ ಜಾಸ್ತಿ ಹೇಳಾಕ ಅಂತಾರೆ. ಆ್ಯಂಡ್ ಮಹಾಕುಂಭ ಆಗಿ ಜಸ್ಟ್ 1 ಮಂತ್ಗೆ ನಾವು ಹೋಗಿದ್ವಿ. ಸೊ ಹಾಗಾಗಿ ಇನ್ನೂ ಪ್ರೈಸ್ ಆದರೂ ಅಷ್ಟೇ ಇತ್ತು. ಆ್ಯಂಡ್ ಪರ್ಸ್ನಲ್ ಬೋಟ್ ಬುಕ್ ಮಾಡಿದ್ರೆ ಸಲುವಾಗಿ 2500 ತೊಗೊಂಡ್ರು. ನೀವು ಇನ್ನೂ ಸ್ವಲ್ಪ ಲೇಟ್ ಮಾಡಿ ಹೋಗಿದ್ರೆ ಇಟ್ ವಿಲ್ ಬಿ ಅರೌಂಡ್ 400 300 ಸಮಥಿಂಗ್. ಓಕೆ, ಸೊ ಇದಿಷ್ಟು ಬೋಟ್ ರೈಡ್ ಆಗಿತ್ತು. ಆ್ಯಂಡ್ ಅಲ್ಲಿನೂ ಮತ್ತು ಪ್ರಯಾಗ್ರಾಜ್ ಒಳಗೆ ಸಮ್ ಲೋಕಲ್ ಟೆಂಪಲ್ಸ್ ವಿಸಿಟ್ ಮಾಡಿದ್ವಿ. ಒಂದಂದ್ರೆ ಬಡಿ ಹನುಮಾನ್ ಒಂದು ಅಲ್ಲೇ ನದಿ ದಂಡಿ ಮೇಲೆ ಐತಿ, ಅದು ನೀವು ವಾಕೇಬಲ್ ಹೋಗ್ಬೋದು. ಅದರ್ ಟೆಂಪಲ್ಸ್ ಲೈಕ್ ಶಕ್ತಿಪೀಠ ಆ್ಯಂಡ್ ಆಲ್ ನಾವು ವಿಸಿಟ್ ಮಾಡಿದ್ದು ಸ್ವಲ್ಪ ನಾವು ಇದು ಆಟೋ ಬುಕ್ ಮಾಡ್ಕೊಂಡು ಹೋಗಿದ್ವಿ. ಸೊ ಆ ಆಟೋ ಚಾರ್ಜ್ 500 to 600 rupees ಆಯಿತು. ಆ್ಯಂಡ್ ನಾವು ಪ್ರಯಾಗ್ರಾಜ್ ಒಳಗೆ ಏನೇನು ಟೆಂಪಲ್ಸ್ ವಿಸಿಟ್ ಮಾಡಿದ್ವಿ ಅಂದರೆ ಶಕ್ತಿಪೀಠ ಒಂದು ನೋಡಿದ್ವಿ, ಆ್ಯಂಡ್ ತ್ರಿವೇಣಿ ಸಂಗಮ್ ಸ್ನಾನ ಮಾಡಿದ್ವಿ. ಆಮೇಲೆ ಅಲ್ಲೇ ಬಾಜು ಇದ್ದಿದ್ದು ಬಡೆ ಹನುಮಾನ್ ಒಂದು ನೋಡಿದ್ವಿ. ಆಮೇಲೆ ನಾಗವಾಸುಕಿ ಟೆಂಪಲ್ ಅಂತ ಒಂದು ನೋಡಿದ್ವಿ. ಈ ಟೆಂಪಲ್ ಯಾವ ಥರ ಅಂದ್ರೆ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಹೆಂಗದಲ್ಲ ಅದೇ ಥರ ಟೆಂಪಲ್. ಸೊ ಇದಿಷ್ಟೆಲ್ಲ ಟೆಂಪಲ್ ಮುಗಿಸ್ಕೊಂಡು ಇನ್ನೊಂದು ಶಂಕರಾಚಾರ್ಯ ಮಂಟಪ ಅಂತ ಒಂದದ, ಅಲ್ಲಿನೂ ವಿಸಿಟ್ ಮಾಡಿದ್ವಿ. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಅಲ್ಲೇ ಮಧ್ಯಾಹ್ನದ ಊಟ ಮಾಡಿಕೊಂಡು ಡೈರೆಕ್ಟ್ ರೈಲ್ವೆ ಸ್ಟೇಷನ್ ಹೋದ್ವಿ. ಸೊ ನಿಮಗೆ ಪ್ರಯಾಗ್ರಾಜ್ ಟು ಅಯೋಧ್ಯ ಒಂದು ಟ್ರೈನ್ ಅದ, ಡೈರೆಕ್ಟ್ ಟ್ರೈನ್ ವಿಚ್ ಸ್ಟಾರ್ಟ್ಸ್ ಫ್ರಮ್ ಪ್ರಯಾಗ್ರಾಜ್ ಇಟ್ ಸೆಲ್ಫ್ ಅರೌಂಡ್ 6:30. ಅದು ಯಾವುದಂದ್ರೆ ಸರಿಯು ಎಕ್ಸ್ಪ್ರೆಸ್, ನಂಗೆ ಟ್ರೈನ್ ನಂಬರ್ ಗೊತ್ತಿಲ್ಲ, ಬಟ್ ಟ್ರೈನ್ ನೇಮ್ ಸರಿಯು ಎಕ್ಸ್ಪ್ರೆಸ್ ಅಟ್ 6:30 ಇನ್ ದ ಈವ್ನಿಂಗ್. ಅಯೋಧ್ಯ ಹೋಗಿ ಎಷ್ಟಕ್ಕೆ ರೀಚ್ ಆಗ್ತಾನಂದ್ರೆ 11:50 ರೀಚ್ ಆಗ್ತಾನೆ ನೈಟ್. ಸೊ ನಾವು ಇದೇ ಟ್ರೈನಿಂದ ಅಯೋಧ್ಯೆಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ. ಆ ಟ್ರೈನ್ ಕಾಸ್ಟ್ ಪರ್ ಪರ್ಸನ್ 70 rupees. ಸೊ ವಿದಿನ್ 2:10 ವಿ ಹ್ಯಾವ್ ಟ್ರಾವೆಲ್ಡ್ ಫ್ರಮ್ ಪ್ರಯಾಗ್ರಾಜ್ ಟು ಅಯೋಧ್ಯ. ಆ್ಯಂಡ್ ನೈಟ್ ಅರೌಂಡ್ 12 o'clock ನಾವು ಅಯೋಧ್ಯ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಅಲ್ಲಿದಿಂದ ಹೋಟೆಲ್ಗೆ ಆಟೋ ಬುಕ್ ಮಾಡಿದ್ವಿ, ಜಸ್ಟ್ 50 rupees ಏನೋ ತೊಗೊಂಡ್ರು. ಆಮೇಲೆ ಇಲ್ಲಿನೂ ಹಾಗೆ ಹೋಟೆಲ್ ನಾವೇನು ಅಡ್ವಾನ್ಸ್ ಬುಕ್ ಮಾಡಿದ್ದಿಲ್ಲ, ಅವತ್ತೇ ಹೋಗಿ ನೈಟ್ ಈಸಿಲಿ ನಮಗೆ ಹೋಟೆಲ್ ಸಿಕ್ತು. ಸೊ ಸ್ಟೇ ಮಾಡಿದ್ವಿ. ಇದ್ರದ್ದು ಹೋಟೆಲ್ ನೇಮ್ ನಾನು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ. ಇಟ್ ವಾಸ್ ಅ ನ್ಯೂ ಹೋಟೆಲ್ ಆ್ಯಕ್ಚುಲಿ, ಇಟ್ ವಾಸ್ ನೈಸ್ ಆ್ಯಕ್ಚುಲಿ. ಸೊ ಇಲ್ಲಿನೂ ಅಷ್ಟೇ 2 days ನಾವು ಸ್ಟೇ ಮಾಡಿದ್ವಿ. 2 days ಅಂದರೆ ಕಂಪ್ಲೀಟ್ಲಿ 2 days ನಾವು ಸ್ಟೇ ಮಾಡಿಲ್ಲ. ಒಂದಿನ ನೈಟ್ ಫುಲ್ ಲೇಟಾಗಿ ಹೋಗಿದ್ವಿ, ಅರೌಂಡ್ 12 o'clock, ಬಟ್ ಸ್ಟಿಲ್ ದೇ ವಿಲ್ ಕನ್ಸಿಡರ್ ಇಟ್ ಆಸ್ ಅ ಡೇ. ಸೊ ಹಾಗಾಗಿ 2 days ಕಾಸ್ಟ್ನೇ ಅವ್ರು ಕನ್ಸಿಡರ್ ಮಾಡಿ 4000 rupees ಕೊಟ್ರು. ಸೊ ಫಾರ್ 2 days 4000, ಪರ್ ಡೇ 2000 rupees. ಸೊ ಇದಿಷ್ಟು ಹೋಟೆಲ್ ಅಟ್ ಅಯೋಧ್ಯ. ಅದರದ್ದು ನೇಮ್ ಆ್ಯಂಡ್ ಗೂಗಲ್ ಮ್ಯಾಪ್ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಒಳಗೆ, ಯು ಕ್ಯಾನ್ ಚೆಕ್ ಇಟ್ ಔಟ್. ಆ್ಯಂಡ್ ಸೊ ಇದಿಷ್ಟೆಲ್ಲ ಆಯಿತು. ಆಮೇಲೆ ಅಯೋಧ್ಯ ಮೇನ್ ಟೆಂಪಲ್ಗೆ ನಾವು ಯಾವುದೇ ದರ್ಶನ್ ಟಿಕೆಟ್ ಅದು ಬುಕ್ ಮಾಡಿರಲಿಲ್ಲ. ನೋ ನೀಡ್ ಟು ಬುಕ್ ದ ಟಿಕೆಟ್ ಆಲ್ಸೋ. ಆ ಫೆಸಿಲಿಟಿನೂ ಇಲ್ಲ ಅವ್ರಿಗೆ, VIP ಎಂಟ್ರಿ ಅದು. ಸೊ ವಿದಿನ್ ಹಾಫ್ ಆನ್ ಅವರ್ ನಿಮ್ಗೆ ಅಯೋಧ್ಯ ಒಳಗೆ ಮೇನ್ ಟೆಂಪಲ್ ದರ್ಶನ ಆಗ್ತೈತಿ. ನೀವು ಮಾಡ್ಕೋಬೋದು, ನೋ ವರೀಸ್. ಅದೇನು ಅಷ್ಟೇನು ಡಿಫಿಕಲ್ಟಿ ಏನಿಲ್ಲ, ಈಸಿಲಿ ಆಗ್ತೈತಿ. ಇದಾದ್ಮೇಲೆ ಹನುಮಾನ್ ಗರಿ ಒಳಗೆ ಸ್ವಲ್ಪ ಕ್ಯೂ ಜಾಸ್ತಿ ಇತ್ತು. ಸೊ ಫಸ್ಟಿಗೆ ಹನುಮಾನ್ ಗರಿ ವಿಸಿಟ್ ಮಾಡಿ ಆಮೇಲೆ ಅಯೋಧ್ಯೆ ಟೆಂಪಲ್ ಹೋಗ್ರಿ. ಸೊ ಇದು ಒಂದು ಅಲ್ಲಿ ಲೋಕಲ್ ಜನ ಏನು ಹೇಳ್ತಾರೆ, ಫಸ್ಟ್ ಹನುಮಾನ್ ಗರಿ ಹೋಗ್ರಿ ಆಮೇಲೆ ರಾಮ್ ಟೆಂಪಲ್ಗೆ ಹೋಗ್ರಿ ಅಂತ ಹೇಳ್ತಾರೆ. ಸ್ವಲ್ಪ ಹನುಮಾನ್ ಗರಿ ಒಳಗೆ ಕ್ಯೂ ಜಾಸ್ತಿ ಇತ್ತು. ಸೊ ಇದಿಷ್ಟು ಪ್ಲೇಸ್. ಆಮೇಲೆ ಅಲ್ಲಿ ಅಯೋಧ್ಯೆ ಒಳಗೆ ನಾವು ಏನೇನು ಪ್ಲೇಸಸ್ ನೋಡಿದ್ವಿ ಅಂದ್ರೆ ದಶರಥ್ ಮಹಲ್ ಅಂತ ಒಂದದ, ಅದು ಒಂದು ನೋಡಿದ್ವಿ. ಆಮೇಲೆ ಹನುಮಾನ್ ಗರಿ, ರಾಮ್ ಟೆಂಪಲ್ ಆ್ಯಂಡ್ ಸರಿಯೂ ರಿವರ್ ಅಂತದ. ಆಮೇಲೆ ಲತಾ ಮಂಗೇಶ್ಕರ್ ಚೌಕ್ ಅದ, ಅದಿಷ್ಟು ನೋಡಿದ್ವಿ. ಕನಕ್ ಭವನ ಆ್ಯಕ್ಚುಲಿ ನೋಡಬೇಕಾಗಿತ್ತು, ಬಟ್ ಅದು ಈವ್ನಿಂಗ್ ಅಷ್ಟೇ ಓಪನ್ ಆಗ್ತೈತಿ. ಈವ್ನಿಂಗ್ ನಾವು ದರ್ಶನ್ಗೆ ಹೋಗ್ಬಿಟ್ಟಿದ್ವಿ, ಮೇನ್ ಟೆಂಪಲ್ ದರ್ಶನ. ಸೊ ಹಾಗಾಗಿ ಅದು ಒಂದು ಮಿಸ್ ಆಯಿತು. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಹೋದಾಗ ಮತ್ತೆ ನೋಡ್ಕೊಂಡು ಬರ್ತೀನಿ. ಸೊ ಇದಿಷ್ಟು ಅಯೋಧ್ಯೆ ಚಾರ್ಜಸ್ ಆಗಿತ್ತು. ಆ್ಯಂಡ್ ಅವತ್ತೊಂದಿನ ಎಲ್ಲನೂ ಲೋಕಲ್ ನೋಡಿಕೊಂಡು ಅಯೋಧ್ಯೆ ದರ್ಶನ ಅದು ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಗೆ ಅರೌಂಡ್ 11 o'clock ಫ್ಲೈಟ್ ಇತ್ತು ಟು ಬ್ಯಾಂಗ್ಳೂರ್. ಸೊ ರಿಟರ್ನ್ ಫ್ಲೈಟ್ ನಾವು ಹಿಡ್ಕೊಂಡು ಬ್ಯಾಂಗ್ಳೂರಿಗೆ ಬಂದು ರೀಚ್ ಆದ್ವಿ ಅರೌಂಡ್ 2:30 in the afternoon. ಸೊ ದಿಸ್ ಈಸ್ ಆಲ್ ಅಬೌಟ್ ಎಕ್ಸ್ಪೆಂಡಿಚರ್ಸ್. ಸೊ ನಮಗೆ ಇನ್ಕ್ಲೂಡಿಂಗ್ ಫುಡ್ ಆ್ಯಂಡ್ ಅದರ್ ಥಿಂಗ್ಸ್ ವಾಟ್ ವಿ ಹ್ಯಾವ್ ಪರ್ಚೇಸ್ಡ್ ಆ್ಯಂಡ್ ಅದರ್ ಬೋಟ್ ರೈಡ್ಸ್, ಆಟೋ ರೈಡ್ಸ್, ಸೈಕಲ್ ರಿಕ್ಷಾ ಚಾರ್ಜಸ್, ಎವ್ರಿಥಿಂಗ್ ನಮಗೆ 3 ಮಂದಿ ಸೇರಿ ಎಷ್ಟು ಬಂತು ಅಂದರೆ 70,000 rupees ಬಂತು. ಸೊ ಇಟ್ ಈಸ್ ಟೋಟಲಿ ಅ ವರ್ತ್ ಅಂತಲೇ ನನಗೆ ಅನ್ನಿಸ್ತು. ನಾವು ಎಕ್ಸ್ಟ್ರಾ ಏನೂ ಖರ್ಚು ಮಾಡಿಲ್ಲ, ಎಲ್ಲ ಸ್ಮಾಲ್ ಎಕ್ಸ್ಪೆನ್ಸಸ್. ಜಾಸ್ತಿ ಏನಂದ್ರೆ ಸ್ವಲ್ಪ ಸಾರಿಗೆ ಇಷ್ಟು ಖರ್ಚು ಮಾಡಿದ್ವಿ. ಬನಾರಸ್ ಅಂದರೆ ಬನಾರಸ್ ಸಾರಿಗೆ ಇಷ್ಟು ಖರ್ಚು ಮಾಡಿದ್ವಿ. ಬಿಟ್ಟರೆ ಸ್ವಲ್ಪ ರೂಮ್ ಅಲ್ಲಿ 4,000, ಇಲ್ಲಿ 4,000, 8,000 ರೂಮಿಗೆ ಹೋಯ್ತು. ಅದನ್ನು ಬಿಟ್ಟರೆ ಫ್ಲೈಟ್ ಉಳಿದಿದ್ದೆಲ್ಲ ಸ್ಮಾಲ್ ಅಷ್ಟೇ, 1,000, 600, 700 ಸ್ಮಾಲ್ ಎಲ್ಲ ಸೇರಿ ನಮಗೆ 70,000 rupees ಬಂತು.
ಸೊ ನಾ ಇದಿಷ್ಟೆಲ್ಲ ಹೇಳಿದ್ದು ಎಕ್ಸ್ಕ್ಲೂಡಿಂಗ್ ಫುಡ್ ಆ್ಯಂಡ್ ಥಿಂಗ್ಸ್, ಜಸ್ಟ್ ಟ್ರಾನ್ಸ್ಪೋರ್ಟೇಷನ್, ಆಟೋ ಚಾರ್ಜಸ್, ರಿಕ್ಷಾ ಆ್ಯಂಡ್ ಬೋಟ್ ರೈಡ್ಸ್ ಇದನ್ನೆಲ್ಲ ಹೇಳಿನಿ. ಸೊ ನಿಮಗೆ ಹಿಂಗೆ ಕಂಫರ್ಟೇಬಲ್ ಆಗ್ತೈತಿ ನೀವು ಹಂಗೆ ಹೋಗ್ಬೋದು. ಆ್ಯಂಡ್ ಇನ್ ಕೇಸ್ ನಿಮ್ಗೆ ಏನಾರ ಡೌಟ್ ಇತ್ತು ಅಂದರೆ ಯು ಕ್ಯಾನ್ ಕಮೆಂಟ್ ಇಟ್ ಔಟ್. ಸೊ ಈ ಟ್ರಿಪ್ ಬಗ್ಗೆ ನನ್ನ ಎಕ್ಸ್ಪೀರಿಯನ್ಸ್ ಕೇಳಬೇಕಂದ್ರೆ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನಾನು ಇದು ಲೈಫ್ ಲಾಂಗ್ ಈ ಟ್ರಿಪ್ ನೆನ್ಪಿಟ್ಕೊಂಡಿರ್ತೀನಿ, ಅಷ್ಟು ಮಸ್ತ್ ಇತ್ತು. ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್, ನನ್ನ ಫಸ್ಟ್ ಡೇ ಏನು ಅನ್ಸಿತ್ತಂದ್ರೆ ಇದೇನಿದು ಯು ಪಿ ಹಿಂಗದಲ್ಲ, ಏನೂ ವೆಲ್ ಡೆವಲಪ್ಡ್ ಇಲ್ಲ, ಮಂದಿ ಮುಂದುವರೆದಿಲ್ಲ, ಆಮೇಲೆ ಏನಿಷ್ಟು ಸ್ಕ್ಯಾಮರ್ಸ್ ಅದಾರ, ಎಷ್ಟು ಚೀಟ್ ಮಾಡ್ತಾರೆ, ಇಷ್ಟು ಡಿಸ್ರೆಸ್ಪೆಕ್ಟ್ ಅಂತ ಅನ್ಸಿತ್ತು. ಬಟ್ ಫ್ರಮ್ ಸೆಕೆಂಡ್ ಡೇ ಐ ಸ್ಟಾರ್ಟೆಡ್ ಲವಿಂಗ್ ಕಾಶಿ. ಆಸ್ ಐ ಸೆಡ್ ಬಿಫೋರ್, ನನಗೆ ಆ್ಯಕ್ಚುಲಿ ಕಾಶಿ ಬಿಟ್ಟು ಬರೋಕೆ ಮನಸ್ಸಾಗತ್ತಿದ್ದಿಲ್ಲ, ಅಷ್ಟು ಚಂದ ಅನ್ಸಿತ್ತು. ಆ್ಯಂಡ್ ಇನ್ಫ್ಯಾಕ್ಟ್ ಅಯೋಧ್ಯೆನೂ ಅಷ್ಟೇ, ಇಟ್ ವಾಸ್ ವೆರಿ ನೈಸ್. ಟೆಂಪಲ್ ಅಂದರೂ ಇಷ್ಟು ಬ್ಯೂಟಿಫುಲ್ ಆಗೋದಲ್ಲ, ಇನ್ನು ಅಂಡರ್ ಕನ್ಸ್ಟ್ರಕ್ಷನ್ ಅದು ಅಂದರೂ ಆ ಥರ ಟೆಂಪಲ್ ಎಲ್ಲೂ ನೋಡೇ ಇಲ್ಲ ನಾನು. ಕಂಪ್ಲೀಟ್ಲಿ ಮಾರ್ಬಲ್ ಒಳಗೆ ಮಾಡ್ಯಾರ. ಆ್ಯಂಡ್ ಸ್ಪೆಷಲ್ ಪ್ರೌಡ್ ಮೂಮೆಂಟ್ ಏನಂದ್ರೆ ಆ ಒಳಗೆ ಬಾಲರಾಮ್ ಮೂರ್ತಿ ಏನದಲ್ಲ ಅದು ನಮ್ಮ ಕರ್ನಾಟಕ ಶಿಲ್ಪಿನಿಂದ ಕೊಟ್ಟಾರಂದ್ರೆ ದ್ಯಾಟ್ ಈಸ್ ಆಲ್ಸೋ ಅನದರ್ ಪ್ರೌಡ್ ಮೂಮೆಂಟ್. ಸೊ ಅಯೋಧ್ಯೆ ಟೆಂಪಲ್ನು ಮಸ್ತ್ ಅದ, ಒಂದ್ಸಲ ಅಂತರೂ ವಿಸಿಟ್ ಮಾಡಲೇಬೇಕು. ಇನ್ನು ಫುಲ್ ಡೆವಲಪ್ ಆದ್ಮೇಲೆ ಅಂತೂ ಇನ್ನೂ ಮಸ್ತಾಗಿ ಕಾಣಿಸ್ತಿದೆ ಅಂತ ಹೇಳ್ತೀನಿ. ಇನ್ನು ನಾವು ಹೋದಾಗ ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು, ಬಟ್ ಸ್ಟಿಲ್ ಇಟ್ ವಾಸ್ ನೈಸ್. ಸೊ ಈ ಟ್ರಿಪ್ ನಾನು ಮರೆಯಂಗಿಲ್ಲ, ಆಸ್ ದಿಸ್ ವಾಸ್ ಮೈ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್. ಹೋಗುವಾಗ ಫುಲ್ ಎಕ್ಸೈಟ್ ಆಗಿದ್ದೆ ನಾನು ಫ್ಲೈಟ್ ಒಳಗೆ ಹೋಗ್ಬೇಕಂತ. ಬರುವಾಗ ಮತ್ತು ನಾರ್ಮಲ್, ಇಟ್ಸ್ ನಾರ್ಮಲ್. ಒಂದ್ಸಲ ನೀವು ಏನೇ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನೆಕ್ಸ್ಟ್ ಟೈಮ್ ಅದು ನಾರ್ಮಲ್ ಅನ್ನಿಸ್ಬಿಡ್ತಿತ್ತಲ್ಲ ಹಂಗೆ. ಸೊ ಬರುವಾಗ ನಾನು ಮನ್ಕೊಂಬಿಟ್ಟಿದ್ದೆ ಫುಲ್, ಹೋಗುವಾಗ ಫುಲ್ ಎಕ್ಸೈಟ್ಮೆಂಟು, ವಿಡಿಯೋ ಈ ವಿಡಿಯೋ ಅಂತ ಹೇಳಿ ಎಲ್ಲ ನಾವು ಮಾಡ್ಕೊತ ಹೋಗಿದ್ವಿ. So it was a nice trip actually, unforgettable with my parents. So they were also happy at the end. ಸೊ ಇದಿಷ್ಟು ನನ್ನ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಕಾಶಿ, ಅಯೋಧ್ಯ, ಪ್ರಯಾಗ್ರಾಜ್ ಟ್ರಿಪ್ ಆಗಿತ್ತು. ಎಲ್ಲಾನು ಡೀಟೇಲ್ಸ್, ಹೋಟೆಲ್ ಡೀಟೇಲ್ಸ್ ಆ್ಯಂಡ್ ಕಾಸ್ಟ್ ಡೀಟೇಲ್, ಟ್ರಾನ್ಸ್ಪೋರ್ಟೇಷನ್ ಡೀಟೇಲ್ಸ್ ವಿತ್ ಆಲ್ ದ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಗೋ ಥ್ರೂ ಡಿಸ್ಕ್ರಿಪ್ಷನ್ ಒನ್ಸ್. ಸ್ಟಿಲ್ ಇಫ್ ಯು ಫೈಂಡ್ ಎನಿ ಇಶ್ಯೂಸ್ ಆರ್ ಇಫ್ ಯು ಹ್ಯಾವ್ ಎನಿ ಕ್ವರೀಸ್, just comment it down. I'll try to reply to you. Okay, so thanks for watching this video. Have a nice day. Meet you in next vlog.